ಅಜ್ಜಿ ಆ ಬೇವಿನ ಮರದಿಂದ ಈ ಕಡ್ಡಿ ಎಲ್ಲ ಬಂದಿರತ್ತಲ್ಲ, ಇಂಥ ಬ್ರಷ್ ತರ ಮಾಡಿ ಅದ್ರಲ್ಲಿ ಹಲ್ಲುಜ್ಜದು. ಆಗಿನ ಕಾಲದವರೆಲ್ಲ ಇದ್ರಲ್ಲೇ ಹಲ್ಲುಜ್ತಾರ ಕಣ್ರಪ್ಪ. ನಾನು ಇನ್ವರ್ಗೂ ಇದ್ರಲ್ಲೇ ಹಲ್ಲುಜ್ಜದು. ಏನು ಅಜ್ಜಿ ಎರಡು ಬರ್ಗರ್ ಮಾಡಿದಾರ? ನನಗ್ ಬೇಕು. ಮಕ್ಕಳಿಗೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ. ಮಕ್ಕಳೆಲ್ಲ ಬಂದು ಕಾಫಿ ಕುಡಿದು ಸ್ವಲ್ಪ ಉಪ್ಪಿಟ್ಟು ತಿಂದ್ರು ಅಂದ್ರೆ ಆಮೇಲೆ ಮಧ್ಯಾಹ್ನ ಅಡಿಗೆಗೆ ಏನಾದ್ರೂ ಮಾಡೋಣ. ಇವತ್ತು ಅಮಾವಾಸ್ಯೆ. ಇವತ್ತು ಮಕ್ಕಳಿಗೆ ರಾತ್ರಿ ಬೇಗ ಅಡಿಗೆ ಮಾಡಿ ಊಟ ಹಾಕ್ಬಿಡ್ಬೇಕು. ಇವತ್ತು ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋಬೇಕು. ಅಜ್ಜಿ ಅಜ್ಜಿ ನನಗೆ ಕೊಟ್ಬಿಡಿ ಅಜ್ಜಿ, ಯಾರಿಗೂ ಕೊಡ್ಬೇಡಿ. ಏನ್ ಕೊಡೋದು ಚುಮ್ಮಿ? ಅಜ್ಜಿ ಅದೇ ಬರ್ಗರ್ ಮಾಡಿದೀನಿ ಅಂತ ಹೇಳಿದ್ಲಲ್ಲ ಅಚ್ಚು, ಅದನ್ನ ನನಗೆ ಕೊಟ್ಬಿಡಿ, ಯಾರಿಗೂ ಕೊಡ್ಬೇಡಿ. ಚುಮ್ಮಿ, ಯಾರ್ ಪುಟ್ಟ ನಿಂಗೆ ಹೇಳಿದ್ದು ನಾನು ಬರ್ಗರ್ ಮಾಡಿದೆ ಅಂತ? ಬರ್ಗರ್ ಎಲ್ಲ ಏನೂ ಮಾಡ್ಲಿಲ್ಲ ಕಣಪ್ಪ. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ. ಏನಜ್ಜಿ ಉಪ್ಪಿಟ್ಟ? ನನ್ಗಂತೂ ಉಪ್ಪಿಟ್ಟು ಬೇಡ ಅಜ್ಜಿ. ಉಪ್ಪಿಟ್ಟೆಲ್ಲ ನಾನು ತಿನ್ನೋದಿಲ್ಲ ಅಜ್ಜಿ. ಅದ್ ನಮ್ಮಮ್ಮ ಮನೆಯಲ್ಲೂ ಮಾಡಲ್ಲ. ನನ್ಗಂತೂ ಉಪ್ಪಿಟ್ಟೆಲ್ಲ ಏನು ಬೇಡ. ಈ ಅಚ್ಚಿಗೆ ಮಾಡ್ಬೇಕು. ಸುಮ್ನೆ ಅಜ್ಜಿ ಬರ್ಗರ್ ಮಾಡಿದಾರಂತ ಸುಳ್ಳು ಹೇಳ್ತಾ ಇದ್ದಾಳೆ. ಛೀ, ಅಯ್ಯೋ ಇದೇನಿದು ಚುಮ್ಮಿ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಉಪ್ಪಿಟ್ಟು ತಿನ್ನಲ್ವಾ? ಏನ್ ಮಾಡೋದು? ಸರಿ, ಯಾರು ಉಪ್ಪಿಟ್ಟು ತಿಂತಾರೋ ತಿನ್ಲಿ ಹೋಗಿ. ಪಾಪ ಮಗು ಆಸೆ ಪಡ್ತಾ ಇದೆ ಬರ್ಗರ್ ಬೇಕು ಅಂತ, ಮಾಡ್ಕೊಡೋಣ. ಬೆಂಕಿ ಹಾಕಾಯ್ತು. ಅಯ್ಯೋ ಯಾಕೆ ಪುಟ್ಟ ಚುಮ್ಮಿ ಅಳ್ತಾ ಇದೀಯಾ? ಅಳ್ಬೇಡ ಕಣೋ. ಅಜ್ಜಿ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಅಜ್ಜಿ, ಪ್ಲೀಸ್ ಅಜ್ಜಿ ಏನಾದ್ರೂ ಮಾಡ್ಕೊಡಿ. ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. ಬೆಳಿಗ್ಗೆನೆ ನೀವು ಉಪ್ಪಿಟ್ಟು ಮಾಡಿಟ್ಟು ನನಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. ಉಪ್ಪಿಟ್ಟೆಲ್ಲ ಬೇಡ ಅಜ್ಜಿ. ಪುಟ್ಟ, ನಾನು ನಿಮ್ಮೆಲ್ರಿಗೂ ಬರ್ಗರ್ ಮಾಡ್ತಾ ಇದ್ದೀನಿ ಕಣಪ್ಪ. ಸ್ವಲ್ಪ ಹೊತ್ತಾಗತ್ತೆ. ನೀನ್ ಅಲ್ವರ್ಗೂ ನಾನು ಕಾಫಿ ಮಾಡಿಟ್ಟಿದ್ದೀನಿ ನೋಡು, ಹೋಗಿ ಕುಡಿ ಹೋಗು. ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ನೀವು ಬರ್ಗರ್ ಮಾಡ್ಕೊಡ್ತೀರಾ? ಹೌದು ಕಣಪ್ಪ. ಎಲ್ಲರೂ ಏನ್ ಮಾಡ್ತಾ ಇದಾರೆ? ಅಜ್ಜಿ ಅಲ್ಲೆಲ್ರು ನಿಂತ್ಕೊಂಡು ಹರಟೆ ಹೊಡಿತಾ ಇದಾರೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಆಯ್ತು ಕಣಪ್ಪ, ಹೋಗಿ ಕರ್ಕೊಂಬ. ಅನು, ರೇಷ್ಮಾ ಎಲ್ರು ಬನ್ನಿ, ಅಜ್ಜಿ ಬರ್ಗರ್ ಮಾಡ್ತಾ ಇದಾರೆ ನಿಜವಾಗ್ಲೂ. ಏನ್ ಚುಮ್ಮಿ ಅಕ್ಕ? ಅಜ್ಜಿ ಏನ್ ಅಜ್ಜಿ ಚುಮ್ಮಿ ಅಕ್ಕ ಹೇಳಿದ್ರು ನಿಜವಾಗ್ಲೂ ನೀವು ಬರ್ಗರ್ ಮಾಡ್ತಾ ಇದ್ದೀರಾ? ಹೌದು ಕಣಪ್ಪ, ಚುಮ್ಮಿ ಅಕ್ಕ ಅಳ್ತಾ ಕೇಳಿದ್ಲಾ, ಸರಿ ಆಯ್ತು ಬರ್ಗರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ವಾವ್ ಅಜ್ಜಿ, ಇವತ್ತು ಬೆಳಿಗ್ಗೆನೆ ನಾವು ಬ್ರೇಕ್ಫಾಸ್ಟಿಗೆ ಬರ್ಗರ್ ತಿನ್ನೋದಾ? ಹೌದು ಕಣಪ್ಪ, ನಿಮ್ಮೆಲ್ರಿಗೂ ನಾನು ಉಪ್ಪಿಟ್ಟು ಮಾಡಿಟ್ಟೆ. ಚುಮ್ಮಿ ಅಕ್ಕ ಬಂದು ಒಂದೇ ಅಳ್ತಾ ಬೇಡ ಅಂತ ಹೇಳ್ಬಿಟ್ಲು. ನೀವ್ ಯಾರಾದ್ರೂ ಉಪ್ಪಿಟ್ಟು ತಿಂತೀರಾ? ಸರಿ ಬಿಡಿ, ನಿಮ್ಗೆ ಯಾರಿಗೂ ಬೇಡ ಅಂತ ಹೇಳಿದ್ರೆ ಹಸುಗಾದ್ರೂ ಕೊಡ್ತೀನಿ. ನಾನು ಹೋಗಿ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಹಸುಗ್ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಸರಿ ಆಯ್ತು ಅಜ್ಜಿ. ಅಜ್ಜಿ ಬರ್ಗರ್ ಮಾಡಕ್ಕೆ ಏನ್ ಮಾಡ್ಬೇಕು? ಏನಾದ್ರೂ ಹೆಲ್ಪ್ ಮಾಡ್ಬೇಕಾ? ಅದೆಲ್ಲ ಏನು ಬೇಡ ಕಣಪ್ಪ, ನೀವು ಆಟ ಆಡ್ಕೊಂಡಿರ್ರಿ ಆಯ್ತಾ? ನಾನು ಬರ್ಗರ್ ಮಾಡಿ ಕೊಡ್ತೀನಿ. ಓಕೆ ಅಜ್ಜಿ. ಅಜ್ಜಿ ನನಗೆ ಸ್ವಲ್ಪ ಉಪ್ಪಿಟ್ಟು ಹಾಕಿ, ನನಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. ನಾನು ಸ್ವಲ್ಪ ಬಿಟ್ಟು ಬರ್ಗರ್ ತಿಂತೀನಿ. ಆಯ್ತು ಕಣಪ್ಪ ಚೋಟು, ಬಾ ನಾನು ನಿನ್ಗೆ ಉಪ್ಪಿಟ್ಟು ಹಾಕೊಡ್ತೀನಿ. ಆಯ್ತು ಅಜ್ಜಿ. ಅಜ್ಜಿ ಅಜ್ಜಿ ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಚೋಟುಗೆ ತುಂಬಾ ಹೊಟ್ಟೆ ಹಶ್ವಾಗ್ತದೆ ಅಂತ ಹೇಳಿದ್ನಾ, ಸರಿ ಆಯ್ತು ಅಂತಂದ್ಬಿಟ್ಟು ಅವನಿಗೆ ಉಪ್ಪಿಟ್ಟು ಹಾಕೊಡಕ್ ಹೋಗ್ತಾ ಇದ್ದೀನಿ ಕಣಪ್ಪ. ಅಜ್ಜಿ ಏನ್ ಗೊತ್ತಾ ಅಜ್ಜಿ, ನೀವು ಬರ್ಗರ್ ಮಾಡಕ್ಕೆ ತುಂಬಾ ಲೇಟ್ ಆಗತ್ತಾ? ಇಲ್ಲ ಕಣಪ್ಪ, ಬೇಗ ಮಾಡ್ಕೊಟ್ಬಿಡ್ತೀನಿ. ಯಾಕೆ ನಿನ್ಗೂ ಹೊಟ್ಟೆ ಹಶ್ವಾಗ್ತಾ ಇದೆಯಾ? ಬಾ ಸ್ವಲ್ಪ ಉಪ್ಪಿಟ್ಟು ತಿಂತಿಯಂತೆ. ಅಯ್ಯಪ್ಪ ಇಲ್ಲ ಅಜ್ಜಿ, ನಂಗೆ ಉಪ್ಪಿಟ್ಟು ಬೇಡ. ಅಜ್ಜಿ ನೀವು ಒಳ್ಳೆ ಕರ್ಕೊಂಡು ಹೋಗ್ತೀನಿ ಸ್ನಾನ ಮಾಡಕ್ಕೆ ಅಂತ ಹೇಳಿದ್ರಲ್ಲ, ಯಾವಾಗ ಕರ್ಕೊಂಡು ಹೋಗ್ತೀರಾ? ನಾ ಹೋಗಿ ಈಗ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಬರ್ಗರ್ ತಿನ್ನೋದಾ? ಅಯ್ಯೋ ಇವತ್ತು ಬೇಡ ಕಣಪ್ಪ, ಇವತ್ತೆಲ್ಲ ಹೋಗಿ ಸ್ನಾನ ಮಾಡೋದು ಬೇಡ. ಇನ್ನೊಂದಿನ ನಾನು ಕರ್ಕೊಂಡು ಹೋಗ್ತೀನಿ ಕಣಪ್ಪ. ಅಜ್ಜಿ ಪ್ಲೀಸ್ ಅಜ್ಜಿ, ಇವತ್ತು ಹೋಗಿ ನಾವು ಸ್ನಾನ ಮಾಡ್ಕೊಂಡ್ ಬರ್ತೀವಿ ಅಜ್ಜಿ ಒಳಗೆ. ಎಸ್ ಅಜ್ಜಿ ಪ್ಲೀಸ್, ನಾವಿವತ್ತು ಹೋಗ್ಲೇಬೇಕು. ಏನ್ ಈ ಮಕ್ಕಳು ಎಲ್ಲರೂ ಸೇರ್ಕೊಂಡು ಇವತ್ತು ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೇರೆ ಅಮಾವಾಸ್ಯೆ. ಸರಿ ಇರ್ಲಿ, ನಾವು ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರೋಣ. ಸರಿ ಕಣ್ರಪ್ಪ, ಸ್ನಾನ ಮಾಡ್ತೀರಂತೆ ತಡೀರಿ. ನಾನು ಹೋಗಿ ಚೋಟುಗೆ ಸ್ವಲ್ಪ ಉಪ್ಪಿಟ್ಟು ಹಾಕೊಟ್ಬಿಟ್ಟು ಬರ್ತೀನಿ. ಅವನು ಸ್ನಾನ ಮಾಡಕ್ ಬರ್ತಾನ ಅಂತ ಕೇಳಿ ಒಂದ್ಸಲ. ಇಲ್ಲ ಅಜ್ಜಿ, ಆಗ್ಲೇನೆ ಅವನ ಹತ್ರ ಕೇಳಿದ್ವಿ, ಅವ್ನು ಬರಲ್ಲ ಅಂತ ಹೇಳ್ಬಿಟ್ಟ. ನಾವು ಮಾತ್ರ ಹೋಗಿ ಸ್ನಾನ ಮಾಡ್ತೀವಿ ಅಜ್ಜಿ.
ಸರಿ ಆಯ್ತು ಕಣ್ರಪ್ಪ. ತಡೀರಿ, ನಾನು ಬರ್ತೀನಿ. ಇಲ್ಲಿ ಬೇರೆ ಬೆಂಕಿ ಉರಿತಾ ಇದೆ, ಇದನ್ನ ಬಿಟ್ಟು ಹೇಗೆ ಬರೋದು ಅಂತ ನೋಡ್ತಾ ಇದ್ದೀನಿ. ಅಜ್ಜಿ ನೀವೆಲ್ಲ ಬರೋದು ಬೇಡ ಅಜ್ಜಿ, ನಾವು ಮಾತ್ರ ಹೋಗ್ತೀವಿ. ಎಲ್ಲಂತ ಹೇಳಿ. ನೀವು ಮಾತ್ರ ಹೋಗ್ತೀರಾ? ತುಂಬಾ ದೂರ ಏನಿಲ್ಲ ಕಣಪ್ಪ, ಇಲ್ಲಿಂದ ಸ್ವಲ್ಪ ದೂರನೇ. ನೋಡಿ, ಇಲ್ಲಿಂದ ಅಲ್ಲೊಂದು ಮರ ಕಾಣತ್ತಲ್ಲ, ಅಲ್ಲೇ ಇರೋದು. ನಾನು ಇಲ್ಲಿಂದ ನೋಡಿದ್ರೇನು ನೀವು ಕಾಣ್ತೀರಾ ನನಗೆ. ಹೌದಾ ಅಜ್ಜಿ? ಸರಿ, ನಾವು ಹೋಗ್ಬಿಟ್ಟು ಬರ್ತೀವಿ ಅಜ್ಜಿ, ನೀವು ಬರಬೇಡಿ. ಆಯ್ತು ಕಣ್ರಪ್ಪ, ಹುಷಾರಾಗಿ ಆಟ ಆಡ್ಬಿಟ್ಟು ಬನ್ನಿ, ಆಯ್ತಾ? ಅಜ್ಜಿ, ಈ ಬೆಂಕಿ ಯಾಕೆ ಉರಿತಾ ಇದೆ? ಅದೇ ಕಣಪ್ಪ, ಬರ್ಗರ್ ಬೇಕಂತ ಹೇಳಿದ್ರಲ್ಲ, ಅದಕ್ಕೆ ಬನ್ ಬೇಕಲ್ಲ, ಬನ್ ಮಾಡೋದಕ್ಕೆ ಈ ಬೆಂಕಿ ಹಾಕಿರೋದು. ಆ ಬೆಂಕಿ ಎಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಉರಿತು ಅಂದ್ರೆ ಆಮೇಲೆ ಬನ್ನಿಗೆ ಹಿಟ್ಟೆಲ್ಲ ಕಲಸಿ ಆ ಹಿಟ್ಟನ್ನ ಇದೊಳಗಿಟ್ವಿ ಅಂದ್ರೆ ಬನ್ ಆಗ್ಬಿಡತ್ತೆ ಕಣಪ್ಪ ಸ್ವಲ್ಪ ಹೊತ್ತರಲ್ಲಿ. ಓ ಹೌದಾ ಅಜ್ಜಿ, ಈ ತರನ ಮಾಡೋದು ಬನ್ನು? ಹೌದು ಕಣಪ್ಪ. ಸರಿ ಅಜ್ಜಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಬಾಯ್ ಬಾಯ್. ಆಯ್ತು ಕಣ್ರಪ್ಪ, ಹುಷಾರಾಗಿ ಹೋಗಿ. ಏನ್ ಮಕ್ಕಳು ಇಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾರೆ? ಯಾಕೋ ನನಗೆ ಮನಸ್ಸೇ ಸರಿ ಆಗ್ತಾ ಇಲ್ಲ. ಸರಿ, ಈ ಚೋಟಿಗೆ ಸ್ವಲ್ಪ ಉಪ್ಪಿಟ್ಟು ಹಾಕೊಟ್ಬಿಟ್ಟು ಹೋಗಿ ಏನಂತ ನೋಡ್ಬಿಟ್ಟು ಬರೋಣ. ಈ ಮಕ್ಕಳನ್ನ ಹಿಂಗ್ ಕಳ್ಸೋದು ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಚುಮ್ಮಿ, ನಿಮ್ಮ ಅಜ್ಜಿ ಊರು ತುಂಬಾ ಸೂಪರ್ ಆಗಿದೆ ಗೊತ್ತಾ? ಎಷ್ಟು ಚೆನ್ನಾಗಿದೆ ಅಲ್ಲ, ನೇಚರ್ ಅಲ್ಲ. ಹೌದನು ಅಕ್ಕ, ಈ ನದಿ ತುಂಬಾ ಚೆನ್ನಾಗಿದೆಯಲ್ಲ? ಹೌದಚ್ಚು, ಅದೇ ನಾನು ಹೇಳಿದ್ದು ಚುಮ್ಮಿ ಹತ್ರ. ಅವ್ರ ಊರು ತುಂಬಾ ಚೆನ್ನಾಗಿದೆ, ಈ ನದಿ ತುಂಬಾ ಚೆನ್ನಾಗಿದೆ, ಎಲ್ಲಾನು ತುಂಬಾ ಚೆನ್ನಾಗಿದೆ. ಅಕ್ಕ ಹೌದು ಕಣೆ, ಆದ್ರೆ ಅಜ್ಜಿ ರಾತ್ರಿ ಸ್ಟೋರಿ ಹೇಳಿದ್ ಕೇಳಿಸ್ಕೊಂಡಾ? ಯಪ್ಪ, ಅದು ತುಂಬಾ ಭಯಂಕರ ಇತ್ತು ಅಲ್ಲ ಅಚ್ಚು? ಹೌದಕ್ಕ, ಆದ್ರೆ ನೀನ್ ಹೇಳ್ತಾ ಇದ್ಯಾ ಈ ಊರು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾನು ಇಲ್ಲಿನಂತ ನೇಚರ್ ಹೇಳಿದ್ದು ಚೆನ್ನಾಗಿದೆ ಅಂತ. ನಾನೇನೋ ನೀನು ಯುಗರಾಜ ಚೆನ್ನಾಗಿದೆ ಅಂತ ಹೇಳಿದೆ ಅನ್ಕೊಂಡ್ಬಿಟ್ಟೆ. ಯಾಕೆ ಅಚ್ಚು ಈಗೆಲ್ಲ ಹೋಗಿ ಅವನ ಹೆಸರು ಹೇಳ್ತಾ ಇದ್ಯಾ? ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಗೊತ್ತಾ? ಅಚ್ಚು, ನೀನ್ ಸುಮ್ಮನೆ ಇರಲ್ವಾ? ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇದ್ಯಾ. ರಾತ್ರಿನೂ ಹಂಗೆ ನಿದ್ರೆ ಮಾಡುವಾಗ ಅವನ ಹೆಸರು ಹೇಳ್ಬಿಟ್ಟೆ, ರಾತ್ರಿ ಇಡೀ ನನಗೆ ನಿದ್ರೆನೇ ಬರ್ಲಿಲ್ಲ ಗೊತ್ತಾ? ನಾನು ಸುಮ್ಮನೆ ಹೇಳಿದ್ದು ಹೆಸರು, ನೀವ್ಯಾಕೆ ಎದುರ್ಕೊಳ್ತೀರಾ? ನಾನು ಹೇಳಿದಿಕ್ಕಲ್ಲ, ಅಜ್ಜಿ ಹೇಳಿದಾಗಲ್ಲ ಸುಮ್ಮನೆ ಕುತ್ಕೊಂಡು ಹಂಗೆ ಒಳ್ಳೆ ಚೆನ್ನಾಗಿ ಸ್ಟೋರಿ ಕೇಳ್ತಾ ಇದ್ರಿ. ಅಚ್ಚು, ನಾನು ಒಂದೇ ಹೇಳದ್ ನಿನಗೆ, ಸುಮ್ಮನೆ ನೀನು ಅವನ ಹೆಸರು ಹೇಳ್ತಾನೆ ಇರ್ಬೇಡ, ಗೊತ್ತಾಯ್ತಾ? ಆಯ್ತು. ನೀನೇ ನಂಗೆ ನೋಡ್ತಾ ಇದ್ಯಾ ಕೋತಿ ತರ? ಸ್ನಾನ ಮಾಡು, ಮುಖ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಯು ಬ್ಲಡಿ, ಕೋತಿ ತರ ಅಂತ ಹೇಳ್ತೀಯಾ? ಯುಗರಾಜ. ಮೈ ಗಾಡ್, ಅನೋಕ ನನ್ನ ಹತ್ರ ಬಂದ್ಬಿಟ್ಟು ಮೆಲ್ಲಗೆ ಇವಳು ಯುಗರಾಜ ಅಂತ ಹೇಳ್ತಾ ಇದ್ದಾಳೆ. ನನಗೆ ಹೆದರಿಕೆ ಆಗ್ತಾ ಇದೆ. ಅಚ್ಚು, ನಾನ್ ನಿನಗೆ ಬಾರಿಸಿದ್ರೇನೆ ಸರಿಯಾಗೋದು ನೋಡು. ಅನ್ನು ಅಕ್ಕ, ನಾನೆಲ್ಲ ಏನು ಹೇಳಿಲ್ಲ. ಅವಳು ನನ್ನ ಬೈದ್ಲ, ಅದಕ್ಕೆ ಸುಮ್ಮನೆ ಇರು, ಯುಗರಾಜ ಬಂದ್ಬಿಡ್ತಾನೆ ಅಂತ ಹೇಳಿದೆ ಅಷ್ಟೇ. ಅವಳು ಮಾತ್ರ ಅಳ್ತಾ ಅಳ್ತಾ ಹೇಳಿದ್ಲು ಯುಗರಾಜ ಅಂತ ಅಂದ್ಬಿಟ್ಟು. ಆಗಲ್ಲ, ಏನೂ ಆಗ್ಲಿಲ್ವಾ ನಿಮ್ಗೆ? ಅಯ್ಯೋ ಸಾಕು ನಿಮ್ದು, ಮೊದ್ಲು ಅವನ ಹೆಸರನ್ನ ಹೇಳೋದನ್ನ ನಿಲ್ಸಿ ಆಯ್ತಾ? ಆ ಹೆಸರು ಕೇಳಿದ್ರೇನೆ ಹೆದರಿಕೆ ಆಗ್ತಾ ಇದೆ ನಮ್ಗೆ. ಸರಿ ಆಯ್ತು, ಸಿಟ್ಟಾಗಿರ್ಬೇಡಿ. ಆಯ್ತು, ಬಂದಿದ್ ಕೆಲಸ ನೋಡೋಣ, ಸ್ನಾನ ಮಾಡೋಣ. ಅನು ಅಕ್ಕ. ಏನ್ ಲಿಲಿ? ಅನು ಅಕ್ಕ, ನಿನ್ನೆ ಅಜ್ಜಿ ಸ್ಟೋರಿ ಹೇಳ್ತಾ ಇದ್ದಾಗ ಒಂದ್ ವಿಷಯ ಹೇಳಿದ್ರು, ನೀವು ಮರ್ತೋಗ್ಬಿಟ್ರಾ ಎಲ್ರು? ಏನ್ ವಿಷಯ ಹೇಳಿದ್ರು? ಅನು ಅಕ್ಕ, ಅಜ್ಜಿ ಹೇಳಿದ್ರಲ್ಲ ಇವತ್ತು ಅಮಾವಾಸ್ಯೆ ಅಂತಂದ್ಬಿಟ್ಟು. ಅಯ್ಯಯ್ಯೋ, ಇವತ್ತು ಅಮಾವಾಸ್ಯೆ, ನನಗೆ ಮರ್ತಾ ಬಿಟ್ಟು. ನಾನಂತ ಎಸ್ಕೇಪ್, ಯಾರು ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ನಾನು ಇಲ್ಲಿ ಸ್ನಾನ ಮಾಡಲ್ಲ. ಲಿಲ್ಲಿ, ಹೌದು, ನನಗೆ ಮರ್ತೋಗ್ಬಿಡ್ತು. ಬನ್ನಿ ನಾವು ಮನೆಗೆ ಹೋಗಿ ಸೇರ್ಕೊಂಡ್ಬಿಡೋಣ. ಇಲ್ಲೆಲ್ಲ ಏನು ಸ್ನಾನ ಮಾಡೋದು ಬೇಡ, ಏನು ಬೇಡ. ಮೊದ್ಲೇ ಹೆದರಿಕೆ ಆಗ್ತಾ ಇದೆ ಈ ಊರಲ್ಲಿ ಇರಕ್ಕೆ. ಬಾ ಹೋಗ್ಬಿಡೋಣ. ಆಯ್ತನು ಅಕ್ಕ. ಮಕ್ಳೇನ್ ಮಾಡ್ತಾ ಇದಾರೋ ಏನೋ, ಮನ್ಸೇ ಕೇಳ್ತಾ ಇಲ್ಲ. ಹೋಗಿ ಏನಂತ ನೋಡೋಣ. ಬರ್ಗರ್ ಬಂದು ಮಾಡಿದ್ರೇನೋ ಆಯ್ತು. ಮಕ್ಳನ್ನ ಫಸ್ಟ್ ಅಲ್ಲಿ ಕೂತ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಬಂದ್ರೆ ಆಯ್ತು. ಅಯ್ಯೋ, ಯಾಕೆ ಮಕ್ಕಳೇ ಬಂದ್ಬಿಟ್ರಿ? ಯಾಕೆ ನದಿಯಲ್ಲಿ ನೀರು ಹೋಗ್ಲಿಲ್ವಾ? ಅಜ್ಜಿ, ನದಿಯಲ್ಲೆಲ್ಲ ತುಂಬಾ ನೀರು ಹೋಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಗೆ ಹೆದರಿಕೆ ಆಗ್ಬಿಟ್ಟು, ಅದಕ್ಕೆ ಓಡ್ ಬಂದ್ಬಿಟ್ವಿ. ಹೆದರಿಕೆನಾ? ಯಾಕೆ ಪುಟ್ಟ, ಯಾರಾದ್ರೂ ಅಲ್ಲಿ ಹೆದರ್ಸಿದ್ರಾ? ಇಲ್ಲ ಅಜ್ಜಿ, ಯಾರೂ ಹೆದರ್ಸ್ಲಿಲ್ಲ. ಇವತ್ತು ಅಮಾವಾಸ್ಯೆ ಅಂತ ಹೇಳಿದ್ರಲ್ಲ ನಿನ್ನೆ, ಅದನ್ನ ನೆನ್ಸ್ಕೊಂಡು ನಮ್ಗೆ ಹೆದರಿಕೆ ಆಗ್ಬಿಡ್ತು. ಅದಕ್ಕೆ ಮನೆಗೆ ಓಡ್ ಬಂದ್ಬಿಟ್ವಿ, ಯಾರು ಸ್ನಾನ ಮಾಡ್ಲಿಲ್ಲ.
ಸರಿ ಒಳ್ಳೇದಾಯ್ತು ಬಿಡ್ರಪ್ಪ. ಬೇಡ, ಮನೆಯಲ್ಲೇ ಸ್ನಾನ ಮಾಡಿ. ನನಗೂ ಮನಸ್ಸೇ ಇರಲಿಲ್ಲ, ಏನಂತ ನೋಡೋಣ ಅಂತ ಬರೋಣ ಅಂತಾನೆ ಇದ್ದೆ. ಅಷ್ಟು ಬೇಗ ನೀವೇ ಬಂದ್ಬಿಟ್ರಿ, ಒಳ್ಳೇದಾಯ್ತು. ಅಜ್ಜಿ, ಬರ್ಗರ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಜ್ಜಿ. ಬೇಗ ಆಗ್ಬಿಡತ್ತಲ್ಲ, ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಆಯ್ತು ಕಣಪ್ಪ. ಸರಿ, ಮನೆ ಹಿಂದ್ಗಡೆ ಸ್ವಲ್ಪ ಸೌತೆಕಾಯಿ ಎಲ್ಲ ಬಿಟ್ಟಿದೆ, ಸ್ವಲ್ಪ ಸೌತೆಕಾಯಿ ತರ್ತೀಯಾ? ಯಾಕಜ್ಜಿ ಸೌತೆಕಾಯಿ? ಸೌತೆಕಾಯಿ ಬರ್ಗರ್ ಒಳಗೆ ಇಡೋಣ ಕಣಪ್ಪ, ಚೆನ್ನಾಗಿರುತ್ತೆ. ಸರಿ ಆಯ್ತಜ್ಜಿ, ನಾನು ಹೋಗಿ ತರ್ತೀನಿ. ಹಂಗೇನೆ ಸ್ವಲ್ಪ ಕ್ಯಾಬೇಜ್ ಇದೆ, ಕ್ಯಾಬೇಜ್ ಯಾರಾದ್ರೂ ಹೋಗಿ ತಗೊಂಬನ್ನಿ ಆಯ್ತಾ? ಆಮೇಲೆ ಟಮಾಟೊ ಹಣ್ಣು 4 ತರ್ತೀರಾ? ಈರುಳ್ಳಿನೂ ಬೇಕು. ಆಯ್ತಜ್ಜಿ, ನಾವು ತರ್ತೀವಿ. ಸರಿ, ಎಲ್ರು ತಗೊಂಡು ಅಲ್ಲಿ ಬಂದ್ಬಿಡಿ. ಲಿಲಿ, ನೀನ್ ಆ ಕಡೆ ಹೋಗಿ ಕ್ಯಾಬೇಜ್ ತಗೊಂಬ ಆಯ್ತಾ? ನಾನು ಇಲ್ಲೋಗಿ ಕುಕುಂಬರ್ ತರ್ತೀನಿ, ಅಜ್ಜಿ ಹೇಳಿದ್ರಲ್ಲ. ಆಯ್ತಚ್ಚು. ಯಪ್ಪ, ಎಷ್ಟೊಂದು ಸೌತೆಕಾಯಿ ಬಿಟ್ಟಿದೆ. ವಾವ್, ಈ ತರ ಗಿಡದಲ್ಲಿ ಬಿಟ್ಟಿದಂತ ತರಕಾರಿ ಆಗ್ಲಿ ಫ್ರೂಟ್ಸ್ ಆಗ್ಲಿ ಹಾರ್ವೆಸ್ಟ್ ಮಾಡೋದು ಎಷ್ಟು ಖುಷಿ ಕೊಡತ್ತಂದ್ರೆ ಅಷ್ಟು ಖುಷಿ ಕೊಡತ್ತೆ ಮನಸ್ಸಿಗೆ. ನಾನು ಮನೆಗೆ ಹೋದ್ಮೇಲೆ ಈ ತರ ವೆಜಿಟೇಬಲ್ ಗಿಡ ಎಲ್ಲ ಬೆಳೆಸ್ಬೇಕು. ಇದು ಕೀಳಂಗಾಗಿದೆ, ಇದನ್ನೇ ಕಿತ್ಕೊಳ್ಳೋಣ. ವಾವ್, ಎಷ್ಟು ಚೆನ್ನಾಗಿದೆ ಸೌತೆಕಾಯಿ. ವಾವ್, ಇದು ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಒಳಗಿದೆ. ವಾವ್, ಇದೇನಿದು ಇಷ್ಟೊಂದು ಪಪ್ಪಾಯ ಬಿಟ್ಟಿದೆ? ಅಜ್ಜಿ ಹತ್ರ ಹೇಳಿ ಇದನ್ನೆಲ್ಲ ಕಿತ್ಕೊಂಡು ಹೋಗ್ಬೇಕು. ವಾವ್, ಎಷ್ಟು ಸಣ್ಣ ಗಿಡದಲ್ಲಿ ಇಷ್ಟೊಂದು ಪಪ್ಪಾಯ ಬಿಟ್ಟಿದೆ. ಅಜ್ಜಿ ಎಷ್ಟು ಚೆನ್ನಾಗಿ ಗಿಡನೆಲ್ಲ ಬೆಳೆಸಿದ್ದಾರೆ, ಹೇಗಂತ ತಿಳ್ಕೋಬೇಕು ಅಜ್ಜಿ ಹತ್ರ ಕೇಳಿ. ಸರಿ, ಇದನ್ನ ತಗೊಂಡೋಗಿ ಅಜ್ಜಿ ಹತ್ರ ಕೊಟ್ಬಿಟ್ಟು ಬಂದು ಆಮೇಲೆ ಪಪ್ಪಾಯ ಕೇಳೋಣ. ಅಜ್ಜಿ ಹತ್ರ ಕೇಳಬೇಕು ಪಪ್ಪಾಯ ತೆಗಿಯೋದ ಬೇಡವಾ ಅಂತ ಅಂದ್ಬಿಟ್ಟು. ವಾವ್, 2 ಸ್ಟ್ರಾಬೆರಿ ಸಿಕ್ತು. ಅಜ್ಜು ನೋಡಿದ್ಲಂದ್ರೆ ನನಗೂ ಬೇಕಂತ ಕೇಳ್ತಾರೆ. ಇರ್ಲಿ, ಆಳಿಗೊಂದು ಕೊಟ್ಬಿಟ್ಟು ನಾನು ತಿಂತೀನಿ. ಅಜ್ಜಿ ಹೇಳಿದ ಕ್ಯಾಬೇಜ್ ಇದೇನಾ ಅಂತ. ಸರಿ, ತಗೊಂಡೋಗೋಣ. ಯಪ್ಪ, ಎಷ್ಟು ಗಟ್ಟಿಗಿದೆ, ಇದನ್ನ ತೆಗಿಯಕ್ಕೆ ಆಗ್ತಾ ಇಲ್ಲ. ಅಪ್ಪ, ಹಿಂಗೋ ಕಿತ್ತಾಯ್ತು. ಸರಿ, ಇದನ್ನ ತಗೊಂಡೋಗಿ ಫಸ್ಟ್ ಅಜ್ಜಿ ಹತ್ರ ಕೊಟ್ಬಿಟ್ಟು ಬಂದು ಆಮೇಲೆ ಈ ಸ್ಟ್ರಾಬೆರಿನ ಆಮೇಲೆ ಈರುಳ್ಳಿ ಎಲ್ಲ ಕಿತ್ಕೊಂಡು ಹೋಗೋಣ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.